ಹಾಯ್ ಎಲ್ರಿಗೂ, ಇವತ್ತು ಒಂದು ಕ್ವಿಕ್ಕಾಗಿ ಮಜ್ಜಿಗೆ ಹುಳಿ ರೆಸಿಪಿ ನಿಮ್ಮೆಲ್ಲರಿಗೋಸ್ಕರ. ಇದಕ್ಕೆ ನಾನು ಕುಂಬಳಕಾಯಿ ತಗೊಂಡಿದ್ದೀನಿ, ಚಿಟಿಕೆ ಅರಿಶಿನ, ಕರಿಬೇವು ಆ್ಯಂಡ್ ನೀರು ಹಾಕಿ ಆ್ಯಂಡ್ ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಮಸಾಲ ಪೇಸ್ಟ್ಗೆ ಕೊತ್ತಂಬರಿ, ಜೀರಿಗೆ, 2 ಹಸಿಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ, ಆ್ಯಂಡ್ ನೆನೆಸಿಟ್ಟಿರೋ ತೊಗರಿ ಬೇಳೆ ಹಾಕಿದ್ರೆ ತುಂಬ ಟೇಸ್ಟಿ ಆಗಿರುತ್ತೆ. ಕಾಯಿ ಹಾಕಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ ನಿನ್ನೆ ಮೆಹಂದಿ ಪ್ರಾಕ್ಟೀಸ್ ಇದು ಹೇಗಿದೆ ಅಂತ ಹೇಳಿ, ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಆ್ಯಂಡ್ ಹಾಗೆ ಮಸಾಲ ಪೇಸ್ಟ್ ರೆಡಿ ಆಯಿತು. ಈ ಪೇಸ್ಟ್ನ ಬೇಯಿಸಿಟ್ಟಿರೋ ಕಾಯಿ ಒಳಗಡೆ ಹಾಕಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ಮಸಾಲ ವಾಸನೆ ಎಲ್ಲ ಹೋಗಬೇಕು. ಈಗ ಮೊಸರು ಹಾಕಿ ಮಜ್ಜಿಗೆ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. 1-2 ನಿಮಿಷ ಬೇಯಿಸ್ಕೊಂಡು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ನಾನು ಒಣಗಿದ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡ್ತಿದ್ದೀನಿ. ಸೊ ಇಷ್ಟು ಮಾಡಿದ್ರೆ ನಮ್ಮ ಮಜ್ಜಿಗೆ ಹುಳಿ ರೆಡಿ ಆಗಿರುತ್ತೆ. ಸೊ ಈ ಬ್ಲಾಗ್ನ ಈಗ ಏನು ಮಾಡ್ತೀನಿ, ಬಾಯ್.